ನಮಸ್ಕಾರ ಸ್ನೇಹಿತರೆ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಸೂಪ್ ಮಾಡ್ತಾ ಇದ್ದೀನಿ. ಒಂದು ಬಿಸಿ ನೀರಿಗೆ, ಕಾದಿರೋ ನೀರಿಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಸ್ವಲ್ಪ ಎಲೆಕೋಸನ್ನ ಹಾಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನಂತರ ಸ್ವೀಟ್ ಕಾರ್ನ್ ಹಾಕೊಂತ ಇದ್ದೀನಿ. ಒಂದ್ 5 ನಿಮಿಷ ಕುದಿಸ್ಕೋಬೇಕು. ನೋಡಿ, ಕುದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಪೆಪ್ಪರ್ ಪೌಡರ್ ಹಾಕೊಂತ ಇದ್ದೀನಿ. ನಂತರ ರಾಗಿ ಹಿಟ್ಟನ್ನ ಸ್ವಲ್ಪ ನೀರ್ ಹಾಕೊಂಡು ಕಳಿಸ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂತ ಇದ್ದೀನಿ, ಅಂದ್ರೆ ಮುಸ್ಕಿನ ಜೋಳದ ಹಿಟ್ಟು. ಇದು ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ. ನೋಡಿ, ಬಿಸಿ ಬಿಸಿ ರಾಗಿ ಸೂಪ್ ರೆಡಿ. ಧನ್ಯವಾದಗಳು.